ಹುಣ್ಣಿಮೆ ಇವತ್ತು ಗುರುಪೌರ್ಣಮಿ. ನಾನೀಗಾಗಲೇ ನಮ್ಮ ಜಾಲಾರಿ ನರಸಿಂಹಸ್ವಾಮಿ ದೇವಸ್ಥಾನದ ಉತ್ಸವ ಅಲ್ಲಿ ಸಹ ಇತ್ತು. ಅಲ್ಲಿ ಹೋಗಿ ನರಸಿಂಹಸ್ವಾಮಿಗಳ ಆಶೀರ್ವಾದ ಪಡೆದು ಇಲ್ಲಿ ಇವತ್ತು ನಮ್ಮ ತಾತಯ್ಯನವರ ಜಯಂತ್ಯೋತ್ಸವ ಇರೋದಕ್ಕೆ ಇಲ್ಲೂ ಸಹ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ತಾತಯ್ಯನವ್ರ ಮಠಕ್ಕೆ ಬಂದು ತಾತಯ್ಯನವರ ಆಶೀರ್ವಾದ ಪಡೆದು ಮುಂದೆ ದೇವನಹಳ್ಳಿನಲ್ಲೂ ಸಹ ನಮ್ಮ ತಾತಯ್ಯನವ್ರದ್ದು ಒಂದು ಆರಾಧನೆ ನಡೀತಾ ಇದೆ, ಅಲ್ಲೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಾಂಗ್ರೆಸ್ಸಿಂದ ಟಿಕೆಟ್ ಘೋಷಣೆ ಆಗಿಲ್ಲ, ರಕ್ಷಾರಾಮ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಇದುವರೆಗೂ ಯಾಕೆ ಡಿಲೇ ಆಯಿತು? ಅಲ್ಲ, ಈಗ ತಾನೇ ನಾನು ಇನ್ನೊಂದು ಮಾಧ್ಯಮದವ್ರಿಗೆ ಪ್ರತಿಕ್ರಿಯೆ ನೀಡಿದೆ. ಈಗ ಏನಾಗಿದೆ ಅಂದರೆ ನಿನ್ನೆ ತಾನೇ BJP ಅವರು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಒಂದು ನಿಲುವೇನೆಂದರೆ ನಮ್ಮ ಪಕ್ಷದ್ದು ಅವ್ರು ಮಾಡಿದ್ಮೇಲೆ ನಂತರ ನಾವು ಮಾಡೋದು ಅಂತ. ಈಗ ನಿನ್ನೆ ತಾನೇ ಅವರು ಮಾಜಿ ಮಂತ್ರಿಗಳಾದ ಸುಧಾಕರ್ ಅವರು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಎದುರಿಸಿ ಅವ್ರ ಮೇಲೆ ಹೋರಾಟ ಮಾಡಿ ಗೆಲ್ಲುವ ಶಕ್ತಿ ಯಾರಿಗಿದೆ ಅಂತ ನಮ್ಮ ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ. ಇವತ್ತು ನಾಳೆನೋ ಅವರು ಇದನ್ನು ಅನೌನ್ಸ್ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಇಲ್ಲ, ಅವರು ನಮ್ಮ ಪಕ್ಷದ ಹಿರಿಯ ಮುತ್ಸದ್ದಿ ನಾಯಕರು. ಸೊ ನಾವು 3 ಜನದಲ್ಲಿ ಯಾರಾದರೂ ಒಬ್ಬರು ಕೊಡ್ತಾರೆ, ಆದರೆ ಸಮರ್ಥವಾಗಿ ಎದುರಿಸಿ ಗೆಲ್ಲುವ ಶಕ್ತಿ ಯಾರಿಗಿದೆ ಅಂತ ಆಗಲೇ ನಮ್ಮ ಹೈಕಮಾಂಡ್ ಅವರು ಗ್ರಹಿಸಿದೆ. ಅದರ ಮೇಲೆ ತೀರ್ಮಾನ ಜಲ್ದಿ 1-2 ದಿವಸದಲ್ಲಿ ತೊಗೊಳ್ತಾರೆ ಅಂತ ನಾನು ಅಪೇಕ್ಷೆ ಪಡ್ತೀನಿ. ತುಂಬ ಹಿರಿಯ ಹುಡುಗ ಏನು ಗೊತ್ತಿಲ್ಲ, ರಾಜಕೀಯ ಅನುಭವ ಇಲ್ಲ ಅಂತಿಲ್ಲ. ಈಗ ನಾನು ಅದ್ರ ಬಗ್ಗೆ ಟಿಪ್ಪಣಿ ಮಾಡೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಯಾರು ಗೆಲ್ಸಕ್ಕೆ ಸಾಧ್ಯವೋ ಅವ್ರಿಗೆ ಈ ಒಂದು ಟಿಕೆಟನ್ನು ಕೊಡ್ತಾರೆ ಅಂತ ನನಗೆ ಆತ್ಮವಿಶ್ವಾಸ ಇದೆ. ಹೇಗಿದೆ ಸರ್ ರೆಸ್ಪಾನ್ಸ್? ನೀವು ಭೇಟಿ ಕೊಟ್ಟಿದ್ರೆ ತುಂಬ ದಿನಗಳ ಜನಗಳು ಪ್ರೀತಿ ತೋರಿಸಿದ್ದಾರೆ, ವಿಶ್ವಾಸ ಇದೆ ನನಗೆ. ಆ ಪ್ರೀತಿಯನ್ನು ಅವ್ರ ಮತಗಳಲ್ಲಿ ಇದು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಇವತ್ತು ನೀವು ಕೇಶವ ರೆಡ್ಡಿ ಅವರು ನೀವು ಭೇಟಿ ಮಾಡಿದ್ರಿ, ಏನು ಕುಶಲೋಪಚಾರ ವಿಚಾರಿಸ್ಕೊಂಡ್ರಿ ಸರ್? ದೇವ್ರ ಮುಂದೆ ನಾನು ದರ್ಶನ ಮಾಡ್ಕೊಂಡು ಆಚೆ ಬಂದೆ. ಅವರು ಅಲ್ಲಿದ್ದರು. ನಮಸ್ಕಾರ ಸರ್ ಅಂದರು. ನಮಸ್ಕಾರ ಸರ್, ಬಾಗುಂಡಾರ మీరు ಬಾಗುಂಡಾರ ಉಭಯ ಕುಶಲೋಪರಿ ಕೇಳ್ಕೊಂಡು ನಾನು ಬಂದಿದ್ದೀನಿ ಅಷ್ಟೇ. ದೇವರು ಅವ್ರಿಗೂ ಒಳ್ಳೇದು ಮಾಡಲಿ, ನಾವೇನು ಬೇಡ ಅಂತ.